ಹರೇ ಕೃಷ್ಣ, ಜೈ ಶ್ರೀರಾಮ್. ಇವತ್ತಿನ ವಿಶೇಷ ವ್ಯಕ್ತಿ ನಮ್ಮ ಜೊತೆಗೆ ಇದ್ದಾರೆ. ಅವರು ಗಮಕಿಗಳ ವಂಶದವರು. ಗಮಕಿ ರಾಘವೇಂದ್ರ ರಾವ್ ಅಂತ ಈ ಸೈಡೆಲ್ಲ ಮೈಸೂರು ಮತ್ತು ಬೆಂಗಳೂರು ಪ್ರಾಂತದಲ್ಲಿ ಬಹಳ ಫೇಮಸ್ ಆದವರು. ಅವರ ಪುತ್ರ ಇಲ್ಲಿ ಕೇಶವರಾವ್ ಅಂತ ತಮ್ಮ ಹೆಸರು, ಕೇಶವಮೂರ್ತಿ ಅಂತ ತಮ್ಮ ಹೆಸರು. ಇವರು ವಿಶೇಷವಾಗಿ ನನಗೂ ಒಡನಾಟ ಇದ್ದವರು ಇದ್ದಾರೆ. ಇವರ ತಮ್ಮ ಸತ್ಯನಾರಾಯಣ ಅವರು ಗಮಕಿ ಸತ್ಯನಾರಾಯಣ ಅವರು ಹರಿದಾಸದಲ್ಲಿ ಫೇಮಸ್ಸು. ಆಮೇಲೆ ಏನಪ್ಪ ಅಂದ್ರೆ ಕನಕ ಒಂದು ಪ್ರತಿಷ್ಠಾನ ಅಂತ ಏನೋ ಇತ್ತು, ಅದಕ್ಕೆ ಅವರು ನೋಡ್ಕೊತಾ ಇದ್ರು. ಕರ್ನಾಟಕ ಸರ್ಕಾರದ ಒಂದು ಕನಕ ಪ್ರತಿಷ್ಠಾನ ನೋಡ್ಕೊತಾ ಇದ್ರು. ಜೊತೆಗೆ ಇವರ ತಂಗಿ ರುಕ್ಮಿಣಿ ಅಂತ ಹೇಳಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಟೆಲಿಫೋನ್ ಆಪ್ರೇಟರ್, ನಾನೇ ಅಲ್ಲಿ ಇನ್ಚಾರ್ಜ್ ಇದ್ದೆ. ನಾನು ಶಂಕರಪುರಂ ಟೆಲಿಫೋನ್ ಎಕ್ಸ್ಚೇಂಜ್ ನಾನು ಇನ್ಚಾರ್ಜ್ ಇದ್ದೆ. ಆವಾಗ ಇವ್ರ ತಂಗಿ ಒಳ್ಳೆ ರುಕ್ಮಿಣಿ ಅವರು ಬಹಳ ದಾಸ ಸಾಹಿತ್ಯದಲ್ಲಿ ಆಸಕ್ತರು. ಅವರು ರಾಘವೇಂದ್ರ ಭಜನಾ ಮಂಡಳಿ ಅಂತ ಸ್ಥಾಪನೆ ಮಾಡಿದ್ದಾರೆ. ಇವ್ರ ಜೊತೆಗೆ ಮಾತಾಡಿದಾಗ ಗೊತ್ತಾಯ್ತು ನನಗೆ. ಇವರು ಗಮಕಿಗಳು ನಮ್ಮ ಹತ್ರ ಬಂದರೆ ಏನೋ ಒಂದೆರಡು ಹರಿಕಥಾಂಸಾರದ ಒಂದೆರಡು ನುಡಿಗಳನ್ನು ಹೇಳ್ತಾರೆ. ಈ ನಮ್ಮ ಜನಗಳಿಗೆ ಅದು ಪ್ರಯೋಜನ ಆಗ್ತದೆ ಅಂತ ಹಿರಿಯರು ಕೂಡ ನಾನು ಪರಿಚಯ ಮಾಡಿಕೊಟ್ಟಂಗೆ ಆಗ್ತದೆ. ದಯವಿಟ್ಟು ಕೇಶವಮೂರ್ತಿಗಳೇ, ನೀವು ತಮ್ಮ ಎರಡು ನುಡಿಗಳನ್ನು ಗಮಕದಲ್ಲಿ ಇದು ಹರಿಕಥಾಂಸಾರ ಹೇಳಬೇಕಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಬನಿಸು ಬೇಡುವೆ. ಪರಮ ಭಗವದ್ಭಕ್ತರು ಇದನಾದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದರಿಂದ ಭವೇಂದ್ರ ಮುಖವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ ಕೈವಲ್ಯದಾಯಕ ನರಸಿಂಹನೆ ನಮಿಪೆ ಕರುಣಿಪುರೆ ಮಗೆ ಮಂಗಳವಾ. ಮಲಗಿ ಪರಮಾದರದಿ ಪಾಡಲು, ಮಲಗಿ ಪರಮಾದರದಿ ಪಾಡಲು, ಕುಳಿತು ಕೇಳುವ ಕುಳಿತು ಪಾಡಲು ನಿರುವ ನಿಂತರೆ ನಲಿದರೆ ಒಲಿವೆ ನಿಮಗೆಂಬ ಸುಲಭನೋ ಹರಿಸುಲಭನೋ ತನ್ನವರ ನರಗಳಿಗೆ ಬಿಟ್ಟಗಲನೋ. ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಪಾಮರರು ಬಳಲುವರು ಭವದೊಳಗೆ. ತುಂಬ ಚೆನ್ನಾಗಿ ಹಾಡಿದಿರಿ, ಭಾಳ ಸಂತೋಷ ಆಯಿತು. ಧನ್ಯವಾದಗಳು ನಿಮಗೆ. ನಮಗೆ ಇದೊಂದು ಸದಾವಕಾಶವನ್ನು ಕೊಟ್ಟಿದ್ದಕ್ಕೆ ಇದೊಂದು ನನಗೂ ಭಾಳ ಸಂತೋಷ ಆಗಿದೆ. ಹರೇ ಶ್ರೀನಿವಾಸ, ಜೈ ಶ್ರೀರಾಮ್.